ಕೊರಟಗೆರೆ ತಾಲೂಕಿನ ತೊಗರಿಘಟ್ಟ ಗ್ರಾಮದ ಶ್ರೀ ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಾಲಯಕ್ಕೆ 1960ರಲ್ಲಿ ಸರ್ಕಾರವು ಮಂಜೂರು ಮಾಡಿದ 4 ಎಕರೆ 6 ಗುಂಟೆ ಜಮೀನನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ದೇವಾಲಯ ಮುಜರಾಯಿ ಇಲಾಖೆಗೆ ಸೇರುವುದಾಗಿದ್ದರೂ ಇಲಾಖೆಯ ಅನುಮತಿ ಇಲ್ಲದೆ ಅರ್ಚಕರ ಕುಟುಂಬ ಈ ಜಮೀನನ್ನು ನೆಲಮಂಗಲದ ಭಾಗ್ಯಮ್ಮ ಹಾಗೂ ದೀಪಾಜಿ ಎಂಬುವವರಿಗೆ ಮಾರಾಟ ಮಾಡಿರುವುದು ಅಚ್ಚರಿಯ ಸಂಗತಿಯಾಗಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಹೆಸರು ನಟರಾಜು ಅಂತ, ತೊಗರಿಘಟ್ಟ ಗ್ರಾಮದವರು. ನಾವು ಈ ಗ್ರಾಮದ ಶ್ರೀ ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಾಲಯದಲ್ಲಿ ಕಳೆದ 12 ವರ್ಷದಿಂದ ಒಂದು ಅರ್ಚನೆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಮುಂಚೆ ಇದ್ದಂಥ ದೇವಸ್ಥಾನದ ಅರ್ಚಕರೆಲ್ಲ ಈ ದೇವಸ್ಥಾನದ ಹೊಲವನ್ನು ಮಾರಾಟ ಮಾಡಕ್ಕೆ ಹೋಗಿ ಹಾಗಾಗಿ ಅವರನ್ನು ನಾವು ಹೊರಗಡೆ ಹಾಕಿದ್ವಿ ಗ್ರಾಮದಿಂದ. ಹಾಗಾಗಿ ಅವತ್ತಿಂದ ನನಗೆ ಈ ಒಂದು ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಳೆದ 12 ವರ್ಷದಿಂದ ನಾನು ಈ ಸೇವೆಯನ್ನು ಮಾಡ್ಕೊ ಬರ್ತಾ ಇದ್ದೀನಿ. ಈಗ ಇತ್ತೀಚೆಗಷ್ಟೇ ಈ ವಾರದ ಬೆಳವಣಿಗೆ ನೋಡಿದ್ರೆ ಈ ಹೊಲವನ್ನು ಮಾರಾಟ ಮಾಡಿದ್ದಾರೆ ಮೊದಲಿದ್ದಂಥ ಅರ್ಚಕರು ನರಸಿಂಹಮೂರ್ತಿ ಮತ್ತು ಅವ್ರ ತಾಯಿ ಸುಶೀಲಮ್ಮ ಅಂತಕ್ಕಂಥವ್ರು. ಹಾಗಾಗಿ ನಿನ್ನೆ ನಾವು ಗ್ರಾಮಸ್ಥರೆಲ್ಲ ಹೋಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈ ಜಮೀನನ್ನು ದೇವಸ್ಥಾನದ ಒಂದು ಹೆಸರಿಗೆ ಖಾತೆ ಮಾಡಿಕೊಡಿ ಅಂತ ಹೇಳಿ ಕೊಟ್ಟಿದ್ದೀವಿ ಮನವಿಯನ್ನು. ಏನು ನಡೀತು ಸರ್? ನಿನ್ನೆ ತಾಲೂಕು ಆಫೀಸಲ್ಲಿ ತಹಸೀಲ್ದಾರು ಮುಖೇನ ಏನು ನಡೀತು? ಇಲ್ಲಿ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಸಿದ್ಧಲಿಂಗಪ್ಪ ಅಂತೇಳಿ ನಾವು ಮನವಿ ಕೊಟ್ವಿ. ಸುಮಾರು 200 ಜನದ ಮೇಲೆ ಹೋಗಿ ಗ್ರೇಡ್ 1 ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಕೊಡ್ತೀವಿ. ಈ ಥರ ನಮ್ಮಲ್ಲಿ ಏನು ಹಿಂದೆ ಕೇಸ್ ಎಂಟ್ರಿ ಆಗಿತ್ತು 89ನಲ್ಲಿ, ಅದನ್ನು ಒಂದು ಕೇಸ್ ಸ್ಟೇ ಎಂಟ್ರಿ ಏನಾಗಿತ್ತು, ಹೈಕೋರ್ಟ್ ಸ್ಟೇ ಏನಾಗಿತ್ತು ಎಂಟ್ರಿ, ಆ ಎಂಟ್ರಿನ ತೆಗೆದು ನೀವು ಅವ್ರಿಗೆ ಮಾರಾಟಗಾರರಿಗೆ ಕ್ರಯದಾರರಿಗೆ ಅವನು ಸುಶೀಲಮ್ಮ ಅನ್ನೋರಿಗೆ ನೀವು ಕ್ರಯ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ನೀವು ಮಾಡಿರ್ತಕ್ಕಂಥದ್ದು ತಪ್ಪು ಅಂತೇಳಿ ಖಂಡಿಸಿದ್ವಿ. ಅದನ್ನು ಅವರು ದಾಖಲೆಗಳು ಗ್ರೇಡ್ 1 ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಮೀನಾಮೇಷ ಎಣಿಸಿದ್ದಾರೆ. ಆದಮೇಲೆ ತಿರುಗಿ ಮತ್ತೆ ಗ್ರೇಡ್ 2 ಅವರು ಅದು ಏನು ಇದನ್ನು ತೆಗಿಯೋವಂಥದ್ದು ಅವಕಾಶ ಇರ್ತಕ್ಕಂಥದ್ದು ಸ್ಟೇನ ಅವ್ರ ಹತ್ರ ಹೋದಾಗ ಕೂಲಂಕುಷವಾಗಿ ಅವರು ಹೇಳಿದ್ರು ಏನು ಮಾಡಿರ್ತಕ್ಕಂಥದ್ದು ತಪ್ಪು, ಯಾವುದೋ ಒರಿಜಿನಲ್ ದಾಖಲೆಗಳು ಬಿಟ್ಟು ಜೆರಾಕ್ಸ್ ದಾಖಲೆಗಳನ್ನು ನಾನು ಜಾಸ್ತಿ ಫೈಲ್ ಇದ್ದ ಸಂದರ್ಭದಲ್ಲಿ ಇಟ್ಬಿಟ್ಟು ನನಗೆ ಮಿಸ್ಗೈಡ್ ಮಾಡಿದ್ದಾರೆ. ಅವರು ಯಾರು ಅಂತ ಹೇಳಿ ನಾನು ತನಿಖೆ ಮಾಡಿ ಇದನ್ನು ನೇರವಾಗಿ ನಾನು AC ಕೋರ್ಟಲ್ಲಿ ಸ್ಟೇ ತೊಗೊಂಡು ಮತ್ತು ಅಪೀಲ್ ಮಾಡಿಕೊಂಡು ಜರೂರಾಗಿ ಅದನ್ನು ಹಿಯರಿಂಗು ನಡೆಸ್ಕೊಂಡು ನಾವು ಇಮ್ಮಿಡಿಯೇಟು ಅದನ್ನು ಆರ್ಡ್ರ್ ಮಾಡಿಸ್ಕೊಂಡು MR ಅನ್ನು ರದ್ದುಪಡಿಸಿ ಆ ಆರ್ಡ್ರು ಏನು MR ರದ್ದು ಆರ್ಡ್ರ್ ಏನಿದೆ ಅದ್ರ ಮೇಲೆ ಒಂದು ಲೆಟ್ರ್ ಬರೆದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕ್ರಯಪತ್ರನೂ ರದ್ದು ಮಾಡಿ ಯಥಾಸ್ಥಿತಿ ಪಾಣಿ ಮಾಡ್ತೀನಿ ಅಂತೇಳಿ ನಮಗೆ ಆ ಮನವಿಗೆ ಒಂದು ಉತ್ತರವನ್ನು ಕೊಟ್ಟಿರ್ತಾರೆ. 86-87ನೇ ಸಾಲಿನಲ್ಲಿ ನಾವು ಕೋರ್ಟ್ಗೆ ಹೋಗ್ತೀವಿ. ಆಕೆ ಏನು ಇಲ್ಲಿ ಕೇಸು ಮಾರಾಟ ಮಾಡೋದಕ್ಕೆ ಏನು ಕಂಡು ಬರ್ತೈತೆ ಆ ಸಂದರ್ಭದಲ್ಲಿ ನಾವು ಕೋರ್ಟ್ಗೆ ಹೋಗ್ತೀವಿ. ಕೋರ್ಟಲ್ಲಿ JMFCನಲ್ಲಿ ಅವರಂತೆ ಆಗುತ್ತೆ. ಅದಾದಮೇಲೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ. ಅಲ್ಲಿ ಊರಂತೆ ಆರ್ಡ್ರ್ ಆಗುತ್ತೆ. ಊರದ ದೇವಸ್ಥಾನದ ಜಮೀನು ಉಳಿಸ್ಕೋಬೇಕು, ಆ ದೇವಸ್ಥಾನದ ಹೆಸರಲ್ಲಿ ಉಳಿಸ್ಕೊಬೇಕು ಅಂತ ಆರ್ಡ್ರ್ ಆಗುತ್ತೆ. ಅದ್ರ ಮೇಲೆ ರಿಪ್ಲೈ ಅವ್ರು ಹೋಗ್ತಾರೆ. ಅದಕ್ಕೂ ಉತ್ತರ ಸಿಗಲ್ಲ. ಅವರು ಈ ಟ್ರಿಬ್ಯುನಲ್ ಏನು ಕೆಳಗೆ DC ಅವರ ಒಂದು ಒಂದು ಇನಾಮತಿ ಲ್ಯಾಂಡ್ ನಡೆಸ್ತಕ್ಕಂಥ ಒಂದು ಕೇಸ್ ನ್ಯಾಯಾಲಯ ಇದೆ. ಈ ಸಂಬಂಧ ಈಗಾಗಲೇ ಹೈಕೋರ್ಟ್ನಲ್ಲಿ WP ನಂಬರ್ 23523/1998 ಸಂಖ್ಯೆಯಲ್ಲಿ ವಿಚಾರಣೆಯಾಗಿದೆ. ಹೈಕೋರ್ಟ್ ಹಾಗೂ JMFC ನ್ಯಾಯಾಲಯ ದೇವಾಲಯದ ಹೆಸರಿನಲ್ಲಿ ಖಾತೆ ಬದಲಾವಣೆ ಮಾಡುವಂತೆ ಆದೇಶಿಸಿದ್ದರು. ಸುಶೀಲಮ್ಮ ಅವರ ಪುತ್ರ ನರಸಿಂಹಮೂರ್ತಿ ಮತ್ತು ಅಶ್ವಿನಿ BM ಅವರು 2025ರ ಮೇ 12ರಂದು ಕುಣಿಗಲ್ ಉಪನೋಂದಣಿ ಕಚೇರಿಯಲ್ಲಿ ಈ ಜಮೀನನ್ನು ಖಾಸಗಿಗೆ ಮಾರಾಟ ಮಾಡಿದ್ದು ನ್ಯಾಯಾಂಗ ಆದೇಶ ಉಲ್ಲಂಘನೆಯಾಗಿದೆ. ಗ್ರಾಮಸ್ಥರು 200ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್ KR ಅವರಿಗೆ ಮನವಿ ಸಲ್ಲಿಸಿ ಜಮೀನಿನ ಮ್ಯೂಟೇಷನ್ ಮತ್ತು ಮಾರಾಟ ಪತ್ರವನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಅರ್ಚಕರಾದ ನಟರಾಜ್ ಅವರು ಈ ಜಮೀನು ದೇವಾಲಯದ ಅಭಿವೃದ್ಧಿಗೆ ಅಗತ್ಯ, ಖಾಸಗಿ ಮಾರಾಟವಾಗಿರುವುದು ವಿಪರ್ಯಾಸ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ಧಲಿಂಗಪ್ಪ ಮಾತನಾಡಿ 1989ರಿಂದ ಈ ವಿವಾದ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನ್ಯಾಯಾಂಗ ಆದೇಶವನ್ನೇ ಮರೆ ಮಾಡಲಾಗಿದೆ. ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ಇನಾಮು 2 ಥರ ಇರ್ತದೆ. ಕೆಳದರ್ಜೆ ಇನಾಮು, ಮೇಲ್ದರ್ಜೆ ಇನಾಮು. ಕೆಳದರ್ಜೆ ಇನಾಮಲ್ಲಿ ತೋಟಿ, ತಲವಾರಿ ಇವೆಲ್ಲ ಬರ್ತಾರಲ್ಲ ಅವ್ರನ್ನ AC ಅವ್ರಿಗೆ ಕಳಿಸಿದೆ. ಮೇಲ್ದರ್ಜೆ ಅಂದರೆ ದೇವರಾಯ ಇನಾಮಗಳು, ಬ್ರಹ್ಮದಾಯ ಇವೆಲ್ಲ ADC ಸರ್ಗೆ ಇರ್ತದೆ. 7A ಇರ್ತದೆ. ಇಲ್ಲಿ 7 ಅರ್ಜಿ ಇರ್ತವೆ, ಅಲ್ಲಿ 7A ಇರ್ತದೆ.
ಮೋಸ್ಟ್ಲಿ ಇದು ಅದೇ ನಮಗೂ ಅದೇ ಡೌಟ್ ಇದ್ದಿದ್ದು ಈ ಎ ಸಿ ಅವ್ರ ಇರಲ್ಲ ಡಿ ಸಿ ತಹಸೀಲ್ದಾರ್ ಸಾಹೇಬರು ಹೇಳಿದ್ರು ಅವರು ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಹಂಗೆ ಪೆಂಡಿಂಗ್ ಇಟ್ಕೊಂಡು ಸುಮ್ಮನೆ ನಡೆಸ್ತಾ ಇದ್ದಾರೆ. ಬಟ್ ಇವರು ಹಾಕಿರ್ಬೋದು ಇದನ್ನು ನಿಮ್ಮ ಅಡ್ವೊಕೇಟ್ ಅಪ್ಲಿಕೇಶನ್ ಮಾಡಿ. ಇಲ್ಲ ಸರ್, ಅದು ಏನಾಯ್ತು ಗೊತ್ತಾಯ್ತು, ಒಂದು ಸರಿ ಕೋರ್ಟ್ನಲ್ಲಿ JMS ಅವರಂತೆ ಆಯಿತು, ತಿರುಗೇನಾಯಿತು ನಾವು ಅಪೀಲ್ ಹೋದ್ವಿ ಇದಕ್ಕೇನೋ ಹೈಕೋರ್ಟ್ಗೆ. ಹೈಕೋರ್ಟ್ಗೆ ಅಪೀಲ್ ಹೋದ ಕೋರ್ಟಲ್ಲಿ ಅದೇನು ಮಾಡಿದ್ರು ಅದಾಯ್ತು, ನಾವು ಅಪ್ಡೇಟ್ ಅಲ್ಲ ಟ್ರಿಬ್ಯುನಲ್ಗೆ ಹಾಕೊಂಡ್ರು ಜಮೀನು ನಮಗೆ ಬರಬೇಕು ಅಂತ. ಅದು ಹಿಂದೆ ಬೇರೆಯವ್ರಿಗಿತ್ತು ಪಾಣಿ ಆರ್ಟಿಸಿ ಎಲ್ಲ ಬೇರೆಯವ್ರಿಗಿತ್ತು, ಕೆಂಚಪ್ಪ ಪುರ್ತಿಮಯ್ಯ ಅಂತ ಇತ್ತು. ಅದು ನಮಗೆ ಬರಬೇಕು ಅಂತೇಳಿ ಇಲ್ಲಿ ಹಾಕೊಂಡ್ರು. ಇಲ್ಲೇ ಟ್ರಿಬ್ಯುನಲ್ ಮೆಂಬರ್ಗಳು ಏನು ಮಾಡ್ರು, ಯಾರು ಏನು ಮಾಡ್ಕೊಂಡ್ರೋ ಗೊತ್ತಿಲ್ಲ, ಟೋಟಲ್ ಅವ್ರಿಗೆ ಕೊಟ್ಟರು RTC ಎಲ್ಲ. ನಾವೇನು ಮಾಡಿದ್ವಿ, RTC ಇವ್ರಿಗೆ ಬಂತಲ್ಲ ಅಂತ ಊರಿನಲ್ಲಿ ಗಲಾಟೆ ಆಯಿತು. ನಾವು ಅವಾಗ ಏನು ಮಾಡಿದ್ವಿ, ಇಲ್ಲ ನೀವು ಜಮೀನೊಳಗೆ ಬರ್ಕೊಡ್ದು ಅಂತೇಳಿ ನಮ್ಮ ತಂದೆಯ ಕಾಲದಲ್ಲಿ ನಾವೇನು ಮಾಡಿದ್ವಿ, ತಗೊಂಡೋಗಿ ಇದಕ್ಕೆ ಹಾಕೊಂಡ್ವಿ, ಹೈಕೋರ್ಟ್ಗೆ ಹಾಕಿದ್ವಿ. ಅದೇ ಪೇಪರ್ ತಗೊಂಡು ಹೈಕೋರ್ಟ್ ಇಲ್ಲಿ ಕ್ಲಿಯರ್ ಮಾಡೋದು ದೇವಾಲಯ ಶನಿರೇಶ್ವರ ದೇವಸ್ಥಾನ ಇನ್ನೊಂದು ಲ್ಯಾಂಡ್ ಅಂತ ಅವ್ರಿಗೆ ಕ್ಲಿಯರ್ ಕಟ್ ಮಾಡಿ ಅರ್ಚಕರಿಗೆ ಎಷ್ಟು ಮಾಡಿದ್ದಾರೆ ಅಷ್ಟೇ. ಶನಿರಾಯ ಸ್ವಾಮಿ ನರಸಿಂಹ ಅನುಭವಿಸ್ಕೊಂಡು ಪೂಜಾರಿಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅಷ್ಟೇ. ಅದು ಈಗ ಒಂದು ಹೈಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ CB ನರಸಿಂಹ ದೇವಸ್ಥಾನ ಒಂದು 20 ಎಕರೆ ಅರ್ಚಕರ ಹೆಸರಲ್ಲಿ ಇತ್ತು, ಮತ್ತೆ ಅವರು ರಿಟರ್ನು ನರಸಿಂಹ ಹೆಸರಿಗೆ ಚೇಂಜ್ ಮಾಡಿದ್ರು. ಪಾರ್ಲಿಮೆಂಟ್ ಒಂದು ಅಮೆಂಡ್ಮೆಂಟ್ ಮಾಡಿದ್ರು, ಯಾವುದೇ ದೇವಸ್ಥಾನ ಲ್ಯಾಂಡು ಯಾರೇ ಹೆಸರಲ್ಲಿದ್ರೂ ಮೂಲ ಬಂದು ದೇವಸ್ಥಾನ ಹೆಸರಿಗೆ ಕುಣಿಸ್ಕೋಬೇಕು ಅಂತೇಳಿ ಆರ್ಟಿಕಲ್ ಬಂತು. ಅದು ಆರ್ಟಿಕಲೆಲ್ಲ ಓದಿದ್ವಿ. ಮೊನ್ನೆ ರೀಸೆಂಟ್ ಒಂದು 3 ವರ್ಷದಿಂದಲೇ ಮೋದಿ ಪೀರಿಯಡ್ನಲ್ಲೇ ಅದಾಯಿತು. ಅದಾದಮೇಲೆ ಸುಪ್ರೀಂ ಕೋರ್ಟ್ ಅದಕ್ಕೆ ಅಷ್ಟು ಮಾಡೈತೆ. ಆ ಬೇಸಿಕ್ ಮೇಲೆ ಇದ್ರದ್ದು CB ಇದ್ದು ಅರ್ಚಕರ ಹೆಸರಲ್ಲಿ 20 ಎಕರೆ ಮತ್ತೆ ದೇವಸ್ಥಾನ ಹೆಸರಿಗೆ ರಿಟರ್ನ್ ಆಗಿದೆ. ಯಾವುದೇ ಇನಾಮತಿ ಲ್ಯಾಂಡು ದೇವಸ್ಥಾನದ್ದು ಪರ್ಟಿಕ್ಯುಲರ್ ದೇವಸ್ಥಾನದ್ದು ಮತ್ತೆ ದೇವಸ್ಥಾನ ಹೆಸರು ಬರುತ್ತೆ ಅಂತಲೇ ಅಮೆಂಡ್ಮೆಂಟ್ ಆಗಿದೆ. ದೇವಸ್ಥಾನ ಹೆಸರು ಇಲ್ಲ ಅಂದ್ರೆ ಇದು ಹಳೇದಲ್ವ ಸರ್, ಅಮೆಂಡ್ ಮೊನ್ನೆ ರೀಸೆಂಟ್ ಆಗಿದ್ದಲ್ವ. ಇಲ್ಲ 35 ವರ್ಷದಿಂದ ಬೇರೆ ಅರ್ಚಕರನ್ನ ಇಟ್ಕೊಂಡು ಅವನು ಇವಾಗ ಹೋಗ್ಲಿ, ಅವಾಗ ಅರ್ಚಕರನ್ನ ಸರ್ 40 ವರ್ಷದ ಹಿಂದೆ ಅವ್ರು ಮಾರಾಟಕ್ಕೆ ಅಂತ ಯಾರನ್ನ ಇದ್ರು ಬಂದಾಗ ನಮ್ಮ ತಂದೆ ಕಾಲದಲ್ಲಿ ಅಂದ್ರೆ ಇವ್ರು ನಮ್ಮೆಲ್ಲ ಚಿಕ್ಕ ಹುಡುಗರು ಯಾಕಂದ್ರೆ 15-20 ವರ್ಷ ಹುಡುಗರು ಇವರೆಲ್ಲ ಊರವರೆಲ್ಲೂ ಗಲಾಟೆ ಮಾಡಿಸ್ಬಿಟ್ಟು ನಮ್ಮೂರಲ್ಲಿ ಪೂಜೆ ಮಾಡಬೇಡ ಅಂತ ಹೇಳ್ಬಿಟ್ಟು ಬೀಗ ಇಸ್ಕೊಂಡ್ಬಿಟ್ಟು ಪೂಜೆ ಪೊಸಿಷನ್ ಬಿಡಿಸ್ಬಿಟ್ರು. ಜಮೀನಿಂದ ಬಿಡಿಸಿದ್ರು, ದೇವಸ್ಥಾನದ ಬಿಟ್ಟರು. ಅದಾದಮೇಲೆ ಅಲ್ಲೊಂದು ಸ್ವಲ್ಪ ಅವರು ಇವರು ಬಂದು ಮಾಡ್ತಾಯಿದ್ರು. ಅದಾದಮೇಲೆ ಈತನಿಗೆ ಜವಾಬ್ದಾರಿ ಕೊಟ್ಟರು, ಊರವರೆಲ್ಲ ಸೇರ್ಕೊಂಡು ಈಗ ಈತ ನೆಟ್ಕೊಳ್ತಾನೆ. ಸಂಬಂಧ ಇದೆ ಅವರು ವೈಷ್ಣವರು, ಇವರು ಆಮೇಲೆ ಆ ಜಮೀನ ವರ್ಷಕ್ಕಿಟ್ಟು ಅಂತ ರೈತರಿಗೆ ಕೊಟ್ಬಿಟ್ಟು 10,000 ರೂಪಾಯಿ 12,000 ರೂಪಾಯಿ ಇಯರ್ಲಿ ಕೊಡ್ತೀವಿ. ಆ ಯಾರಾಜ್ ಪ್ರಕಾರ ಹಣ ಬಂದಂಥದ್ದು ಪೋಸ್ಟಲ್ಲಿ ಇಟ್ಕೊಂಡು ಇವ್ರಿಗೆ ಅರ್ಚಕರಿಗೆ ಕೊಟ್ಕೊಂಡು ಆ ದೇವಸ್ಥಾನದ ಅಭಿವೃದ್ಧಿಗೆ ನಾನು ಬಳಸ್ಕೊಂಡು ಬಣ್ಣ ಬಳಸ್ಕೊಂಡು ಹೋಗ್ತಾ ಇದ್ದೀನಿ 30 ವರ್ಷದಿಂದ. ಈಗ ಆಲ್ರೆಡಿ ನಮ್ಮ ಪೊಸಿಷನಲ್ಲೇ ಐತೆ. ಈ ಥರ ಊರವರೆಲ್ಲ ಮಾಡ್ಕೊಂಡು ನಾವು ಗ್ರಾಮಸ್ಥರು ದೇವಸ್ಥಾನ ಪೂಜಾರಿಕೆಗೆ ಮತ್ತು ಅಭಿವೃದ್ಧಿಗೆ ಹಣನ ಉಪಯೋಗಿಸ್ಕೊತಾ ಇದ್ವಿ ಆ ಜಮೀನಲ್ಲಿ. ಈಗೆಲ್ಲ ನಮಗೆ ಕ್ಲಾರಿಫೈಗೆ ನಮ್ಗೆ ಅದು ಬೇಕಾಗ್ತದೆ ಬಿಡಿ. ಅಲ್ಲ ಅವ್ರ ಅನುಭವ ಇಲ್ಲ ಅಂದಾಗ ನಾವು ತೋರಿಸ್ತೀವಿ, ಇಲ್ಲ ಅಂತ ಇಲ್ಲ ಸರ್. ನೀವು ಏನಾಗಿದ್ದೀವೋ ನಮ್ಮ ಯಥಾಸ್ಥಿತಿ ನೀವು ಅದು ನಮ್ಮ ಬಂದು ಹೇಳಿರ್ತೀವಿ ಹತ್ರ ಮಾತಾಡಿರ್ತೀವಿ ಫೀಲ್ಡಲ್ಲಿ ಏನಾಗಿದೆ, ಈ ಆಫೀಸಲ್ಲಿ ಏನಾಗಿದೆ ಅದನ್ನು ನಾನು ಸ್ವಲ್ಪ ಈಗಲೂ ಬೇಡೋ ಅದನ್ನೇ ಮಾತಾಡಿದ್ವಿ. ಬರ್ತೀವಿ ಒಂದು ಗಂಟೆ ಮಾಡಿ ಮಾಡೋವಂಥ ಸರ್. ಅಂದಾಜು ಎಷ್ಟು ದಿನ ಬೇಕು? ನಾವು ಇದ್ರ ಹಿಂದೆನೇ ಇರ್ತೀವಿ, ಸಿಲಿಂಡರ್ ಗೊತ್ತಿಲ್ಲ ಹಿಂಗೆ ಅಂತ ಇದ್ರ ಹಿಂದೆನೇ ಇರ್ತೀವಿ. ನಿಮ್ಗೆ ಗೊತ್ತಿಲ್ಲ ತಪ್ಪಾಗಿ ಮಾಡಿದ್ದಾರೆ, ಇರಲಿ ತಪ್ಪಾಗೋದು ಏನು ಮಾಡೋಕ್ಕಾಗಲ್ಲ. ನಾನು ಇದರಿಂದನೇ ಇರ್ತೀನಿ ಬಿಡಿ, ಬೇಕಾದ್ರೆ ದಿನ ನಾಳೆ ಸ್ಟೇಗೆ ನಾವು ತಗೊಂತೀವಿ, FIR ಮಾಡ್ತೀವಿ ಅಂತಲೂ ಹೇಳಿದ್ರು.
FIR ಮಾಡ್ಕೊಂಡು ಅಪೀಲು ಮಾಡ್ಕೊಂತಾರಂತೆ. ಹಿಯರಿಂಗು ನಡೆಯುತ್ತೆ. ಹಿಯರಿಂಗಿಗೆ ಅಟೆಂಡ್ ಮಾಡಿ ಅವರು ಆರ್ಡರ್ಸ್ ಮಾಡಿಕೊಂಡು ಆರ್ಡರ್ಸ್ ಪ್ರಕಾರ ಲೆಟ್ರೂ ಬರೀತಾರೆ. ತಂದರೆ ಯಾರು ಏನು ಮಾಡ್ಕೊಳ್ತಾರೆ ಅದಕ್ಕೆ ಈಗ ಡ್ರಾಪ್ ಮಾಡೋಕ್ಕೆ ಸಾಹೇಬರು ನಾನೇನು ಅಂತ ಗೊತ್ತು. ನೀವು ಮಾಡಿಲ್ಲ ಯಾರು ಬಂದಿದ್ದಾರೆ ಒರಿಜಿನಲ್ ಇಟ್ಕೊಂಡು ಜೆರಾಕ್ಸ್ ಎತ್ಕೊಂಡು ಇರ್ಬೋದು ಅಥವಾ ನನ್ನ ನೋಡಿರೋ ಕೆಲವರು ನಾವೆಲ್ಲ ನೋಡಿದ್ದೀವಿ ನೋಡಿರ್ಬೋದು. ನಾನು ಯಾವುದೇ ವಿಚಾರದಲ್ಲಿ ಇವತ್ತವರೆಗೂ ನಾನು ನಾನು ಮಾಡೋದೇ ಇಲ್ಲ. ರೆಕಾರ್ಡ್ ರೂಮು ನಾನು ವಾಪಸ್ ಕೊಟ್ಬಿಟ್ಟೆ. ಅವ್ರು ಕೊಡ್ತಾರೆ ಅನ್ನೋದಕ್ಕೆ ಬೇರೆಯವ್ರಿಗೆ ಇವ್ರಿಗೆ ಗೊತ್ತು. ನನಗೆ ಅಂಥ ಇದಿಲ್ಲ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡೋನು. ನಾನೆಲ್ಲ RSS ಇನ್ನೇನೇನು ಬಂದಿರೋನು. ಅದರಿಂದ ನನಗೆ ಇದು ಮಾಡೋದು ಏನಂದ್ರೆ ನನ್ನ ಕತ್ತು ಕುಯ್ಯೋಂಥ ಕೆಲಸ ಮಾಡಬೇಕು. ಯಾರು ವಿಶ್ವಾಸದ ಮೇಲೆ ಸಿದ್ಧಿಗಳು ಬರ್ತಾರೆ ಏನಾಗ್ತಾರೆ. ಅದೇ ಥರ ಇಲ್ಲಿ ಯಾವನೋ ಈ ಪಬ್ಲಿಕ್ ನಿಮ್ಮಲ್ಲೇ ಗೊತ್ತಿರ್ತದೆ. ಯಾರೋ ನಿಮ್ಮವ್ರು ಯಾರೋ ಇಲ್ಲಿರೋ ಹಿಡ್ಕೊಂಡ್ಬಂದು ಇಂಥ ಕೆಲಸ ನಮ್ಮೂರವ್ರು ಯಾರು ಬಂದಿಲ್ಲ ಸರ್. ಇಲ್ಲ ಯಾರೋ ಮೀಡಿಯೇಟ್ರು ಯಾರೋ ಇರ್ತಾರೆ. ಯಾರೋ ಕಡೆಯವರು ಇದ್ದಾರೆ. ಮೀಡಿಯೇಟ್ರುಗಳು ಈಗ ಆಫೀಸಲ್ಲಿ ಈಗ ಬೇರೆ ಕಡೆ ನೆಲಮಂಗಲ ಕಡೆಯವರೇ ಬರ್ತಾ ಇರೋರು ಇರ್ಬೋದು. ಅವರೇನೆ ಜೆರಾಕ್ಸ್ ತೊಗೊಂಡು ಬಂದಿರ್ಬೋದು. ಒರಿಜಿನಲ್ ಅಲ್ಲೇ